ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇಂದು ನಿಮ್ಮ ಹಣದ ಮೌಲ್ಯ ಸದ್ದಿಲ್ಲದೆ ಹೇಗೆ ಕಡಿಮೆಯಾಗುತ್ತದೆ ಎಂಬ ವಿಷಯದ ಬಗ್ಗೆ ಮಾತನಾಡೋಣ. ಇದನ್ನು ಹಣದುಬ್ಬರ ಎಂದು ಕರೆಯಲಾಗುತ್ತದೆ. ಯಾವುದೇ ದೊಡ್ಡ ದೊಡ್ಡ ವ್ಯಾಖ್ಯಾನಗಳಿಲ್ಲದೆ ಸರಳವಾಗಿ ಚಿಕ್ಕದಾಗಿ ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಬನ್ನಿ ಮುಂದೆ ಹೋಗೋಣ. ನಾನು ನಿಮಗೆ ಒಂದು ಸರಳ ಪ್ರಶ್ನೆ ಕೇಳುತ್ತೇನೆ. ನಿಮ್ಮ ಉಳಿತಾಯ ಖಾತೆಯಲ್ಲಿ 1,00,000 ರು ಇದೆ ಅಂದುಕೊಳ್ಳಿ. 1 ವರ್ಷದ ನಂತರವೂ ಆ 1,00,000 ರು ಅಲ್ಲಿಯೇ ಇದೆ ಅಂದುಕೊಳ್ಳಿ. ಈಗ 1 ವರ್ಷ ಆದ ಮೇಲೆ ನೀವು ಆ 1,00,000 ರು ಬೆಲೆಯ ವಸ್ತುಗಳನ್ನು ಖರೀದಿ ಮಾಡಲು ಆಗುತ್ತದೆಯೇ? 1 ವರ್ಷದ ಹಿಂದೆ ಏನು ಖರೀದಿ ಮಾಡಬಹುದಾಗಿತ್ತು ಅದನ್ನು 1 ವರ್ಷ ಆದ ಮೇಲೆ ಮಾಡಲು ಆಗುತ್ತದೆಯೇ? ಇಲ್ಲ ಅಲ್ಲವೇ? ಏಕೆಂದರೆ ವಸ್ತುಗಳ ಬೆಲೆ ಏರಿರುತ್ತದೆ. ಆದರೆ ಬ್ಯಾಂಕಿನಲ್ಲಿ 1,00,000 ಇರೋದು ಅಬ್ಬಬ್ಬ ಎಂದರೂ 1,03,000 ಆಗಿರುತ್ತದೆ. ಸೊ ಅದನ್ನು ನೀವು 1,03,000 ರೂಪಾಯಿಯನ್ನು ತೆಗೆದುಕೊಂಡು ಹೋಗಿ 1 ವರ್ಷದ ಹಿಂದಿನ 1,00,000 ಬೆಲೆಯ ವಸ್ತುವನ್ನು ತೆಗೆದುಕೊಳ್ಳಲು ಹೋದರೆ ಆ ಬೆಲೆಯು ಇವಾಗ 1,10,000 ಆಗಿರುತ್ತದೆ. ಅಂದರೆ ನಿಮ್ಮ ಹಣದ ಸೇವಿಂಗ್ ಬ್ಯಾಂಕಿನಲ್ಲಿ ಇಟ್ಟಿರುವ ಹಣದ ಮೌಲ್ಯ ಪ್ರತಿದಿನ ಕಡಿಮೆಯಾಗುತ್ತಲೇ ಇರುತ್ತದೆ. ಏಕೆಂದರೆ ಪ್ರತಿದಿನವೂ ವಸ್ತುಗಳ ಬೆಲೆ ಮೇಲೆ ಹೋಗುತ್ತಲೇ ಇರುತ್ತದೆ. ಅಂದರೆ 1 ವರ್ಷದ ನಂತರ ನಿಮ್ಮ 1,00,000 ಭಯ ಅನಿಸುತ್ತಿದೆಯೇ? ಏಕೆ ಎಂದು ಮುಂದೆ ನೋಡೋಣ. ಈ ಚಿತ್ರದಲ್ಲಿ ನೀವು ಅದನ್ನು ಗಮನಿಸಬಹುದು. ನೀವು ದುಡಿದು ಉಳಿಸಿದ ಹಣ ಬ್ಯಾಂಕಿನಲ್ಲಿದೆ, ಸುರಕ್ಷಿತವಾಗಿದೆ ಎಂದುಕೊಳ್ಳುತ್ತೇವೆ, ಯಾರೂ ಕದಿಯುತ್ತಿಲ್ಲ ಎಂದುಕೊಳ್ಳುತ್ತೇವೆ. ಆದರೆ ಆ ಹಣದ ಮೌಲ್ಯ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಆಗುತ್ತಿರುತ್ತದೆ. ಏಕೆಂದರೆ ವಸ್ತುಗಳ ಬೆಲೆ ಅಥವಾ ಸರ್ವಿಸಿನ ಬೆಲೆ ಪ್ರತಿದಿನ ಏರುತ್ತಲೇ ಇರುತ್ತದೆ. ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಸುಮಾರು 10-15 ವರ್ಷಗಳ ಹಿಂದೆ ನೀವು ಕೆಲವು 100 ರೂಪಾಯಿಗಳನ್ನು ತೆಗೆದುಕೊಂಡು ಒಂದು ಕಿರಾಣಿ ಅಂಗಡಿಗೆ ಹೋದರೆ ನೀವು ಕಾರ್ಟ್ ತುಂಬ ಅಕ್ಕಿ, ಹಾಲು, ತರಕಾರಿ, ತಿಂಡಿ ಇತ್ಯಾದಿಗಳನ್ನು ತರಬಹುದಾಗಿತ್ತು. ಅದೇ ಇವಾಗ 2026ನಲ್ಲಿ ಕೆಲ 100 ರೂಪಾಯಿಗಳನ್ನು ಕಿರಾಣಿ ಅಂಗಡಿಗೆ ತೆಗೆದುಕೊಂಡು ಹೋದರೆ ಸಣ್ಣ ಬುಟ್ಟಿಯಲ್ಲಿ ತುಂಬುವಷ್ಟು ಮಾತ್ರ ವಸ್ತುಗಳು ಬರುತ್ತವೆ. ಅಂದರೆ ಕೆಲ 100 ರೂಪಾಯಿಗಳು ಆವಾಗಲೂ ಅದೇ ಇತ್ತು, ಇವಾಗಲೂ ಇದೇ ಇತ್ತು. ಆದರೆ ವಸ್ತುಗಳ ಬೆಲೆ ಮಾತ್ರ ಏರಿದೆ. ಇದಕ್ಕೆ ನಾವು ಹಣದುಬ್ಬರ ಅನ್ನುವುದು. ಈಗ ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ. ಹಾಲು, ಪೆಟ್ರೋಲ್, ಮಕ್ಕಳ ಶಾಲಾ ಫೀಸ್ ಅಥವಾ ಮಕ್ಕಳ ಪುಸ್ತಕಗಳು, ಬ್ಯಾಗ್ಗಳು ಇತ್ಯಾದಿಗಳನ್ನು ನೋಡಿ. ಎಲ್ಲ ವಸ್ತುಗಳು ಅವೇ ಇರುತ್ತವೆ, ಅದೇ ಕ್ವಾಲಿಟಿಯಲ್ಲಿ ಇರುತ್ತದೆ. ಆದರೆ ಇವಾಗ ತೆಗೆದುಕೊಳ್ಳಲು ಹೋಗಿ ಅವುಗಳ ಬೆಲೆ 3 ಪಟ್ಟು, 4 ಪಟ್ಟು, 2 ಪಟ್ಟು ಆಗಿರುತ್ತದೆ. ಅಂದರೆ ದಿನಗಳೆದಂತೆ, ಅಂದರೆ ವರ್ಷಗಳು ಉರುಳಿದಂತೆ ವಸ್ತುಗಳ ಬೆಲೆ ಏರುತ್ತಲೇ ಹೋಗುತ್ತಿರುತ್ತದೆ. ಸೊ ನಮ್ಮ ಹಣದ ಬೆಲೆ ಅದೇ ರೀತಿಯಲ್ಲಿ ಏರಿಲ್ಲದಿದ್ದರೆ ನಮಗೆ ಅದೇ ವಸ್ತುಗಳನ್ನು ಅದೇ ಬೆಲೆಯಲ್ಲಿ ತೆಗೆದುಕೊಳ್ಳಲು ಆಗುವುದಿಲ್ಲ. ಇದು ವಾಸ್ತವ. ಹಣದುಬ್ಬರ ಎಂಬುದು ಪ್ರತಿಯೊಬ್ಬರ ಜೀವನದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ, ಅಡುಗೆ ಮನೆ ಇರಬಹುದು, ಸ್ಕೂಲ್ ಇರಬಹುದು, ಬೈಕ್ ಇರಬಹುದು, ಏನೇ ತೆಗೆದುಕೊಳ್ಳಿ, ಎಲ್ಲದರಲ್ಲಿಯೂ ಹಣದುಬ್ಬರ ಎಂಬುದು ವಾಸ್ತವದ ಸಂಗತಿಯಾಗಿರುತ್ತದೆ. ಇಷ್ಟೆಲ್ಲ ನಿಜ ಜೀವನದ ಉದಾಹರಣೆಗಳನ್ನು ನೋಡಿದೆವು. ಇದಕ್ಕೆ ನಾವು ಒಂದು ಹೆಸರು ಕೊಡೋಣ. ಅಂದರೆ ಬೆಲೆಗಳು ಏರ್ತಾ ಇರುತ್ತೆ, ಹಣದ ಮೌಲ್ಯ ಕಡಿಮೆ ಆಗುತ್ತಾ ಇರುತ್ತೆ. ಇದಕ್ಕೆ ಹಣದುಬ್ಬರ, ಇಂಗ್ಲೀಷ್ನಲ್ಲಿ ಇನ್ಫ್ಲೇಷನ್ ಅನ್ನುತ್ತಾರೆ. ಸರಳವಾಗಿ ಹೇಳುವುದಾದರೆ ಬೆಲೆ ಏರಿಕೆ ಮತ್ತು ರೂಪಾಯಿಯ ಮೌಲ್ಯ ಕುಸಿತ. ಇದು ಇಷ್ಟೇ, ಇದರ ಕಾನ್ಸೆಪ್ಟ್ ಇರುವುದು ಇಷ್ಟೇ. ಈಗ ನಿಜವಾದ ವಿಷಯಕ್ಕೆ ಬರೋಣ. ಭಾರತದಲ್ಲಿ ವರ್ಷಕ್ಕೆ ಹಣದುಬ್ಬರ ಸರಾಸರಿಯಾಗಿ ಈಗ 6% ಇದೆ. ಅಂದರೆ ನಿಮ್ಮ ಸಾಮಾನ್ಯ ಸೇವಿಂಗ್ ಬ್ಯಾಂಕ್ ಖಾತೆಯಲ್ಲಿ ನೀವು ಹಣವನ್ನು ಇಟ್ಟರೆ 2.5-3% ಬಡ್ಡಿ ಸಿಗುತ್ತೆ. ಮತ್ತೆ ಯೋಚಿಸಿ, ಹಣದುಬ್ಬರ 6% ಇದೆ, ಅಂದರೆ ಗ್ಯಾಪ್ ಸುಮಾರು 3% ಇದೆ. ಅಂದರೆ ನಮ್ಮ ಹಣವು ನಮ್ಮ ವಿರುದ್ಧವೇ ಕೆಲಸ ಮಾಡಿದ ಹಾಗೆ. ಅಂದರೆ ಹಣದ ಮೌಲ್ಯ ಪ್ರತಿ ವರ್ಷ ಕಡಿಮೆಯಾಗುತ್ತಿದೆ ಎಂದಲೇ ಅರ್ಥ. ಈಗ ನೀವೇ ಇಲ್ಲಿ ಸರಳವಾಗಿ ಲೆಕ್ಕಾಚಾರ ಮಾಡಬಹುದು. ನೀವು ಬ್ಯಾಂಕಿನಲ್ಲಿ ಇಟ್ಟಿರುವ ದುಡ್ಡಿಗೆ ಬ್ಯಾಂಕ್ ಕೊಡುತ್ತಿರುವುದು 3%, ವಸ್ತುಗಳ ಬೆಲೆ ಏರುತ್ತಿರುವುದು 6%. ಅಂದರೆ ನಿಮ್ಮ ಹಣದ ಬೆಲೆ 3%ನಷ್ಟು ಕಡಿಮೆ ಆಯಿತು. ಈಗ ಹಣದ ಬೆಲೆ ಕಡಿಮೆಯಾಗಿದೆ ಅಂತ ಯಾವ ಬ್ಯಾಂಕು ನಿಮಗೆ ಹೇಳಲ್ಲ, ಯಾರೂ ನಿಮಗೆ ಫೋನ್ ಮಾಡಿ ನಿಮ್ಮ ಹಣದ ಬೆಲೆ ಕಳೆದು ಹೋಗಿದೆ ಎಂದು ಹೇಳುವುದಿಲ್ಲ. ಅದನ್ನು ನಾವೇ ಮ್ಯಾನೇಜ್ ಮಾಡಬೇಕಾಗುತ್ತದೆ. ಏಕೆಂದರೆ ಈ ಹಣದುಬ್ಬರ ಎಂಬುದು ನಿಶಬ್ದವಾಗಿ ಪ್ರತಿ ವರ್ಷ ನಡೆಯುತ್ತಲೇ ಇರುತ್ತದೆ. ಹಾಗಾದರೆ ನಾವು ಏನು ಮಾಡೋದು? ಸಿಂಪಲ್. ನಾವು ಹಣವನ್ನು ದಿಂಬನ ಕೆಳಗೆ ಇಡೋದಾಗಲಿ, ಸಾಮಾನ್ಯ ಸೇವಿಂಗ್ ಖಾತೆಯಲ್ಲಿ ಇಡೋದಾಗಲಿ ಮಾಡಿದರೆ ಹಣದ ಮೌಲ್ಯ ಪ್ರತಿದಿನವೂ ಕಡಿಮೆಯಾಗುತ್ತಲೇ ಇರುತ್ತದೆ. ಅಂದರೆ ನಮ್ಮ ಹಣದುಬ್ಬರಕ್ಕಿಂತ ವೇಗವಾಗಿ ಬೆಳೆಯಬೇಕು. ಅಂದರೆ ಮಾತ್ರ ನಮ್ಮ ಹಣಕ್ಕೆ ಬೆಲೆ ಇರುತ್ತದೆ.
ಹಣದುಬ್ಬರಕ್ಕಾಗಿ ವೇಗವಾಗಿ ಬೆಳೆಯಬೇಕೆಂದರೆ ಏನು ಮಾಡಬೇಕು? ಅದಕ್ಕಾಗಿ ನಾವು ಹೂಡಿಕೆ ಮಾಡಬೇಕಾಗುತ್ತದೆ. ಹೂಡಿಕೆ ಎಂದರೆ ಏನು, ಹೂಡಿಕೆಗಳನ್ನು ಹೇಗೆ ಮಾಡುವುದು ಎಂಬುದನ್ನು ಮುಂದೆ ನೋಡೋಣ. ಇಲ್ಲಿಯವರೆಗೆ ನಮಗೆ ಹಣದುಬ್ಬರ ಎಂಬುದು ನಮ್ಮೆಲ್ಲರ ಶತ್ರು ಅಥವಾ ವೈರಿ ಎಂಬ ವಿಷಯ ನಮಗೆ ಮನದಟ್ಟಾಗಿದೆ ಎಂದು ಅಂದುಕೊಳ್ಳುತ್ತೇನೆ. ಈ ಹಣದುಬ್ಬರವನ್ನು ಹೇಗೆ ಹೊಡೆದೋಡಿಸುವುದು ಅಥವಾ ನಮ್ಮ ಹಣದುಬ್ಬರಕ್ಕಿಂತ ಹೆಚ್ಚಿಗೆ ಹೇಗೆ ಬೆಳೆಯಬೇಕು, ಇಲ್ಲಿಯೇ ನಮಗೆ ಹೂಡಿಕೆ ನೆರವಿಗೆ ಬರುವುದು. ಸರಳವಾದ ಹೂಡಿಕೆ ಎಂದರೆ ಮ್ಯೂಚುವಲ್ ಫಂಡ್ಸ್. ಮ್ಯೂಚುವಲ್ ಫಂಡ್ಸ್ನಲ್ಲಿ ಸಾವಿರಾರು ಹೂಡಿಕೆದಾರರ ಜೊತೆ ನಿಮ್ಮ ಹಣವು ಬೆಳೆಯುತ್ತದೆ. ಮ್ಯೂಚುವಲ್ ಫಂಡ್ಗಳನ್ನು ನುರಿತ ತಜ್ಞ ಫಂಡ್ ಮ್ಯಾನೇಜರ್ಗಳು ಮ್ಯಾನೇಜ್ ಮಾಡುತ್ತಾ ಇರುತ್ತಾರೆ. ಈ ಮ್ಯೂಚುವಲ್ ಫಂಡ್ಗಳ ಜೊತೆ SIPಯನ್ನು ನಾವು ಜೋಡಿಸಿಕೊಳ್ಳಬೇಕು, ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. SIP ಪ್ರತಿ ತಿಂಗಳು ನಿಗದಿತ ಮೊತ್ತದ ಹಣವನ್ನು ಆಟೋಮೆಟಿಕ್ ಆಗಿ ಹೂಡಿಕೆ ಮಾಡುತ್ತಾ ಹೋಗುತ್ತದೆ. ಅಂದರೆ ನಿಧಾನವಾಗಿ ಸಂಪತ್ತು ಹೆಚ್ಚುತ್ತಾ ಹೋಗುತ್ತದೆ. ನಾವು ಭಾರತ ವರ್ಷದ ಮಾರುಕಟ್ಟೆಯನ್ನು ಗಮನಿಸಿದರೆ ತುಂಬ ವರ್ಷಗಳಲ್ಲಿ ಮ್ಯೂಚುವಲ್ ಫಂಡ್ ಹಾಗೂ SIP ಎರಡೂ ಸೇರಿಕೊಂಡು ಹಣದುಬ್ಬರಕ್ಕಿಂತಲೂ ಹೆಚ್ಚಿಗೆ ರಿಟರ್ನನ್ನು ಅವು ಕೊಟ್ಟಿರುತ್ತವೆ. ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಹಾಗೂ SIPನ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಈಗ ಒಂದು ಚಿಕ್ಕ ಪ್ರಶ್ನೆಯನ್ನು ಕೇಳುವೆ. ಹಣದುಬ್ಬರ 6% ಇದೆ ಹಾಗೂ ನಿಮ್ಮ FD ಬ್ಯಾಂಕಿನಲ್ಲಿಟ್ಟಿರುವುದು 6.5% ಕೊಡುತ್ತಾ ಇದೆ. ನೀವು ನಿಜವಾಗಿಯೂ ಸಂಪತ್ತನ್ನು ಬೆಳೆಸುತ್ತಿದ್ದೀರಾ? ಯೋಚಿಸಿ. ಆನ್ಸರ್ ABC. ಸರಿಯಾದ ಉತ್ತರ ಮುಂದಿನ ವಿಡಿಯೋ ಸಂಚಿಕೆಯಲ್ಲಿ ನೋಡೋಣ. ಹೀಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ಕೊನೆಯದಾಗಿ ವಾರೆನ್ ಬಫೆಟ್ ಅವರ ಒಂದು ಮಾತು ಕೇಳೋಣ. ನಿಯಮ 1, ಎಂದಿಗೂ ಹಣವನ್ನು ಕಳೆದುಕೊಳ್ಳಬೇಡಿ. ನಿಯಮ 2, ನಿಯಮ 1 ಎಂದಿಗೂ ಮರೆಯಬೇಡಿ. ಈ ಮಾತು ನಮ್ಮ ಹಣದುಬ್ಬರಕ್ಕೆ ಹೇಗೆ ಅನ್ವಯಿಸುತ್ತದೆ ಎಂದು ನೀವು ವಿಚಾರ ಮಾಡಿಕೊಳ್ಳಿ. ಇವತ್ತಿಗೆ ಇಷ್ಟೇ. ಹಣದುಬ್ಬರದ ಬಗೆಗಿನ ಈ ವಿಡಿಯೋ ನಿಮಗೆ ಒಂದು ಸ್ಪಷ್ಟ ಚಿತ್ರಣ ಕೊಟ್ಟಿದೆ ಎಂದು ಅಂದುಕೊಳ್ಳುತ್ತೇನೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಹಾಗೂ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಇರುವ ಡಿಸ್ಕ್ಲೈಮರನ್ನು ಅರಿತುಕೊಳ್ಳಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಯೋಜನೆಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಜಾಗರೂಕತೆಯಿಂದ ಓದಿ. ಈ ವಿಡಿಯೋ ಸಂಪೂರ್ಣವಾಗಿ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಮಾಡಲಾಗಿದೆ. ಇದನ್ನು ಹಣಕಾಸಿನ ಸಲಹೆ ಅಥವಾ ಖರೀದಿ ಅಥವಾ ಮಾರಾಟದ ಶಿಫಾರಸು ಎಂದು ಪರಿಗಣಿಸಬಾರದು.